ಹಾಯ್ ಹಲೋ ನಮಸ್ಕಾರ. ಪಿ ಯು ಸೆಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋ ಸೀರೀಸ್ ಇರೋದು ಫಸ್ಟ್ ಪಿ ಯು ಸಿಯ 12th ಚಾಪ್ಟರ್ ಲಿಮಿಟ್ಸಿನ KCT ಅಂದರೆ ಪ್ರೀವಿಯಸ್ ವರ್ಷದ ಅಂದರೆ ಹಿಂದಿನ ವರ್ಷದ KCT ಕ್ವೆಶ್ಚನ್ ಪೇಪರಲ್ಲಿ ಬಂದಿರುವ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ಆ KCT ಪ್ರಶ್ನೆಗಳಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಚಿಕ್ಕ ಸಮ್ಮರಿನ ನೋಡೋಣ ಸ್ಟೂಡೆಂಟ್ಸ್. ಸೊ ಸಮ್ಮರಿ ನೋಡೋದ್ರಿಂದ ಯಾವೆಲ್ಲ ಕಾನ್ಸೆಪ್ಟ್ಸ್ನ ನಾವು ಓದಿದ್ದೀವಿ ಆ ಕಾನ್ಸೆಪ್ಟ್ಸ್ನ ಒಂದ್ಸತಿ ರಿವೈಸ್ ಮಾಡಿ ಆಮೇಲೆ KCT ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ. ರೆಡಿ? ಓಕೆ, ಸೊ ಲೆಟ್ ಸ್ಟಾರ್ಟ್. ಲಿಮಿಟ್ಸಿನ ಪಾಠದಿಂದ KCTಯಲ್ಲಿ 1ರಿಂದ 2 ಮಾರ್ಕ್ಸು, ಕೆಲವೊಂದು ಸತಿ 2ಗಿಂತ ಜಾಸ್ತಿ ಅಂದರೆ 3 ಮಾರ್ಕ್ ಹೇಳ್ತಾರೆ. ಓಕೆ, ಸೊ 1 to 3 ಅನ್ಕೊಳ್ಳಿ ರೇಂಜು, 1ರಿಂದ 3 ಮಾರ್ಕ್ ಇಷ್ಟಲ್ಲೇ ನಿಮಗೆ KCTಯಲ್ಲಿ ಲಿಮಿಟ್ಸಿಂದ ಪ್ರಶ್ನೆಗಳು ಬರ್ತವೆ. ಸೊ ಇದರಲ್ಲಿ ನಾವು ನೋಡೋದಾದರೆ ಸಮರಿ ನೋಡೋದಾದರೆ ಸ್ಟೂಡೆಂಟ್ಸ್ ಅಂದರೆ ಯಾವೆಲ್ಲ ಕಾನ್ಸೆಪ್ಟ್ಸ್ನ ನಾವು ನೋಡಿದ್ದೀವಿ ಅಂದರೆ, ಮೊದಲನೇದಾಗಿ ಲಿಮಿಟ್ಸ್ ಅಂದರೆ ಏನು? ಸೊ ಲಿಮಿಟ್ಸ್ ಅಂದರೆ ಇಟ್ ಈಸ್ ಅ ಸ್ಟಡಿ ಆಫ್ ಬಿಹೇವಿಯರ್ ಆಫ್ ಅ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ದ ನೇಬರ್ಹುಡ್ ಪಾಯಿಂಟ್ಸ್ ಆ್ಯಂಡ್ ಲಿಮಿಟ್ಸ್ ಇಸ್ ಆಲ್ಸೋ ದ ಫಂಡಮೆಂಟಲ್ಸ್ ಆಫ್ ಕ್ಯಾಲ್ಕ್ಯುಲಸ್. ಓಕೆ, ಸೊ ಇದು ಲಿಮಿಟ್ಸ್ ಅಂದರೆ ವೆರಿ ಫಸ್ಟ್ ಎಕ್ಸಾಂಪಲ್ ಲಿಮಿಟ್ಸ್ ಇದು ಅಂದರೆ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಲಿಮಿಟ್ಸ್ ಯಾವುದು ಅಂದರೆ, ಯಾವುದೇ ಒಂದು ಲಿಮಿಟ್ಸಿನ ಪ್ರಶ್ನೆನ ನೋಡಿದಾಗ ನೀವು ಡೈರೆಕ್ಟಾಗಿ ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 2 x² - 6x + 2 ಅಂತ ಏನೋ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಫಂಕ್ಷನ್. ಇಲ್ಲಿ ಎಕ್ಸ್ ಟೆನ್ಸ್ ಟು 2 ಅಂತ ಹಾಕಿದಾರಲ್ವಾ, ನೀವು ಯಾವುದೇ ಲಿಮಿಟ್ ಕ್ವಶನ್ನ ನೋಡಿದಾಗ ಡೈರೆಕ್ಟಾಗಿ ಈ ಎಕ್ಸ್ಗೆ ಯಾವ ಲಿಮಿಟ್ ಇದೆ ಅಲ್ವಾ ಆ ಎಕ್ಸ್ನ ಜಾಗದಲ್ಲಿ ಈ ನಂಬರ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಓಕೆ, ಸಬ್ಸ್ಟಿಟ್ಯೂಟ್ನ ಮಾಡಿದಾಗ ನಿಮಗೆ ಅಲ್ಲಿ ಆನ್ಸರ್ ಬಂದರೆ ದೆನ್ ಫೈನ್, ವೆಲ್ ಆ್ಯಂಡ್ ಗುಡ್. ಅಕಸ್ಮಾತ್ ಆನ್ಸರ್ ಬಂದಿಲ್ಲ ಅಂದ್ಕೊಳ್ಳಿ, ಅವಾಗೇನಾಗುತ್ತೆ ದೆನ್ ಯು ಹ್ಯಾವ್ ಟು ಥಿಂಕ್ ಆಫ್ ಎನ್ ಆಲ್ಟರ್ನೇಟಿವ್ ಮೆಥಡ್. ಆಲ್ಜಿಬ್ರಾಕ್ ಇರ್ಬೋದು ಅಥವಾ ಡಿಫ್ರೆನ್ಷಿಯೇಟ್ ಮಾಡಿ ನೋಡಬೇಕು, ಆ ಥರ ಏನಾದರೂ ಮಾಡಬೇಕು. ಬಟ್ ದ ವೆರಿ ಫಸ್ಟ್ ಸ್ಟೆಪ್ ಏನು, ಎಕ್ಸ್ ಟೆನ್ಸ್ ಟು ಏನು ಕೊಟ್ಟಿರ್ತಾರಲ್ವ ಆ ನಂಬರ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಆನ್ಸರ್ ಬಂದರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂದರೆ think of another alternative, right? Okay. Limit exists. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕಂದ್ರೆ ವಾಟ್ ಇಸ್ ದ ಫಾರ್ಮ್ಯುಲಾ? LHL is equal to RHL. ಸೊ ವೆನ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ದ ರೈಟ್ ಹ್ಯಾಂಡ್ ಲಿಮಿಟ್, ಇದು ಈಕ್ವಲ್ ಟು ಆದಾಗ ನಾವೇನಂತ ಕರಿತೀವಿ? ಲಿಮಿಟ್ ಎಕ್ಸಿಸ್ಟ್ಸ್ ಅಂತ ಕರಿತೀವಿ. ಅಕಸ್ಮಾತ್ ನಾಟ್ ಈಕ್ವಲ್ ಟು ಬಂದರೆ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಸ್ಟ್ರೈಟ್ ಫಾರ್ವರ್ಡ್ ಆ್ಯಂಡ್ ಸಿಂಪಲ್, ರೈಟ್? ಸೊ ಈಗ LHLನ ಯಾವ ಥರ ಬರೆಯೋದು? LHLನ ಈ ಥರ ಬರಿಬೋದು ನೋಡಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು a ಮೈನಸ್ ಎಫ್ ಆಫ್ ಎಕ್ಸ್. ಅದೇ ರೀತಿ RHLನ ಲಿಮಿಟ್ ಎಕ್ಸ್ ಟೆನ್ಸ್ ಟು a ಪ್ಲಸ್ ಎಫ್ ಆಫ್ ಎಕ್ಸ್. ಇನ್ನು ಮುಂದೆ ಹೋಗಿ ಇದನ್ನು ಯಾವ ಥರ ಸಿಂಪ್ಲಿಫೈ ಮಾಡ್ಬೋದು? ಲಿಮಿಟ್ ಹೆಚ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಮೈನಸ್ ಹೆಚ್ ಈಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್. LHLನ ಹೆಚ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಮೈನಸ್ ಹೆಚ್ ಅಂತ ಬರಿಬೋದು. RHLನ ಲಿಮಿಟ್ ಹೆಚ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಅಂತ ಬರಿಬೋದು, ರೈಟ್? ಸೊ ಇದು ಲಿಮಿಟನ್ನು ಬರೆಯುವ ರೀತಿ. ನೆಕ್ಸ್ಟು ಥಿಯರಮ್ಗಳು ಬರ್ತವೆ ಲಿಮಿಟಲ್ಲಿ. ಸೊ ಯಾವೆಲ್ಲ ಫಾರ್ಮುಲಾಸ್ಗಳನ್ನು ನೋಡಿದ್ದೀವಿ ನಾವು? ಲಿಮಿಟ್ ಎಕ್ಸ್ ಟೆನ್ಸ್ ಟು a x to the power of n minus a to the power of n whole divided by x minus a is equal to n into a to the power of n minus 1. ಇದು ಮೊದಲನೇ ಫಾರ್ಮುಲಾನ ನೋಡಿದ್ದೀವಿ. ಎರಡನೇ ಫಾರ್ಮುಲಾ ಲಿಮಿಟ್ ಎಕ್ಸಿಸ್ಟ್ಗೆ ಇದು ಆಗಿದೆ. ಸೊ ಬಾಕ್ಸಸ್ ಹಾಕ್ತೀನಿ ನಾನು. ಇದು ವೆರಿ ಇಂಪಾರ್ಟೆಂಟ್, ಇದು ವೆರಿ ಇಂಪಾರ್ಟೆಂಟ್, ಇದು ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 1. ಅದೇ ರೀತಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಟ್ಯಾನ್ ಎಕ್ಸ್ ಬೈ ಎಕ್ಸ್ ಈಸ್ ಆಲ್ಸೋ ಈಕ್ವಲ್ ಟು 1. ಓಕೆ, ನೆಕ್ಸ್ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 1 ಮೈನಸ್ ಕಾಸ್ ಎಕ್ಸ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಇದು 0 ಆಗುತ್ತೆ. ಓಕೆ, ಸೊ ಇದೆಲ್ಲ ಫಾರ್ಮುಲಾಸ್ನ ನಾವೆಲ್ಲಿ ನೋಡಿದ್ದೀವಿ? ಲಿಮಿಟ್ಸಿನ ಪಾಠದಲ್ಲಿ ನೋಡಿದ್ದೀವಿ. ಇದನ್ನು ಹೊರತುಪಡಿಸಿ ಆಲ್ಜಿಬ್ರಾ ಆಫ್ ಲಿಮಿಟ್ಸ್. ಸೊ ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಅಂದರೆ ಯಾವ ಥರ ಅಪ್ಪ? ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು a ಓಕೆ ಎಫ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಜಿ ಆಫ್ ಎಕ್ಸ್. ಈ ಥರ ಬಂದಾಗ ಇದನ್ನು ಯಾವ ಥರ ಬರಿಬೋದು? ಲಿಮಿಟ್ ಎಕ್ಸ್ ಟೆನ್ಸ್ ಟು a ಎಫ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು a ಜಿ ಆಫ್ ಎಕ್ಸ್. ಓಕೆ, ಇದೇ ರೀತಿ ಲಿಮಿಟ್ ಎಕ್ಸ್ ಟೆನ್ಸ್ ಟು a ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್. ಇದನ್ನು ಯಾವ ಥರ ಬರಿಬೋದು ನಾವು? ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು a ಎಫ್ ಆಫ್ ಎಕ್ಸ್ ಇಂಟು ಲಿಮಿಟ್ ಎಕ್ಸ್ ಟೆನ್ಸ್ ಟು a ಜಿ ಆಫ್ ಎಕ್ಸ್. ಡಿವಿಷನ್ ಮಾಡಬೇಕಾದ್ರೆ ಸೇಮ್ ಥಿಂಗ್, ಲಿಮಿಟ್ ಎಕ್ಸ್ ಟೆನ್ಸ್ ಟು a ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ನ ಯಾವ ಥರ ಬರಿಬೋದು? ಲಿಮಿಟ್ ಎಕ್ಸ್ ಟೆನ್ಸ್ ಟು a ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಲಿಮಿಟ್ ಎಕ್ಸ್ ಟೆನ್ಸ್ ಟು a ಜಿ ಆಫ್ ಎಕ್ಸ್. ಇದೇನಿದು ಆಲ್ಜಿಬ್ರಾ ಆಫ್ ಲಿಮಿಟ್ಸ್. ಇದೇ ರೀತಿ ಡೆರಿವೇಟಿವ್ಸ್ನ ಕೂಡ ನಾವು ನೋಡಿದ್ದೀವಿ. ಸೊ
ಯಾವೆಲ್ಲ ಡೆರಿವೇಟಿವ್ಸ್ನ ನೋಡಿದ್ದೀವಿ? ಇದು y ಅಂದರೆ ಇದು dy ಬೈ ಡಿ ಎಕ್ಸ್ ಅಂತ ಬರ್ಕೊಳ್ಳೋಣ ಇಲ್ಲಿ. ಓಕೆ, dy ಬೈ ಡಿ ಎಕ್ಸ್ ಅಥವಾ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್, ಎನಿಥಿಂಗ್ ಇಸ್ ಫೈನ್. ಓಕೆ, ಸೊ ಇವಾಗ y ಇಸ್ ಈಕ್ವಲ್ ಟು ಎಕ್ಸ್ ಆದರೆ ಡಿ ವೈ ಬೈ ಡಿ ಎಕ್ಸ್ 1 ಆಗುತ್ತೆ. ಎಕ್ಸ್ ಟು ದ ಪವರ್ ಆಫ್ ಎನ್ ಅಂದರೆ ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಆಗುತ್ತೆ. ಸೈನ್ ಎಕ್ಸ್ ಆದರೆ ಕಾಸ್ ಎಕ್ಸ್ ಆಗುತ್ತೆ. ಕಾಸ್ ಎಕ್ಸ್ ಆದರೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಓಕೆ, ಮತ್ತು ಟ್ಯಾನ್ ಎಕ್ಸ್ ಅಂದರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಲಾಗ್ ಎಕ್ಸ್ ಅಂದರೆ 1 ಬೈ ಎಕ್ಸ್ ಆಗುತ್ತೆ. ಸೊ ಇದೆಲ್ಲ ನಾವೆಲ್ಲಿ ನೋಡಿದ್ದೀವಿ? ದೀಸ್ ಆರ್ ದ ಡೆರಿವೇಟಿವ್ಸ್ ಆಫ್ ಸರ್ಟನ್ ಫಂಕ್ಷನ್ಸ್ ಇನ್ ಲಿಮಿಟ್ಸ್. ಸೊ ಡೆರಿವೇಟಿವ್ನ ಯಾವ ಥರ ಕಂಡುಹಿಡಿಯೋದು? ಡೆರಿವೇಟಿವ್ ಫಾರ್ಮುಲಾ ಏನು? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ದ ಹೋಲ್ ಡಿವೈಡೆಡ್ ಬೈ ಹೆಚ್. ಡೆರಿವೇಟಿವಿನ ಫಾರ್ಮುಲಾ. ಈ ಡೆರಿವೇಟಿವಿನ ಫಾರ್ಮುಲಾದಿಂದಾನೇ ಈ ಎಲ್ಲ ಡೆರಿವೇಟಿವ್ಸ್ನ ನಾವು ಡಿರೈವ್ ಮಾಡ್ಬೋದು. ಇದು ಹೇಗೆ ಬರುತ್ತೆ? ಇದಕ್ಕೆ ಒಂದು ದೊಡ್ಡ ಎಕ್ಸ್ಪ್ಲನೇಷನ್ ಇದೆ ಆಲ್ರೆಡಿ. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ಎಕ್ಸ್ ವಿತ್ ರೇಟ್ ಆಫ್ ಚೇಂಜ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಂದರೆ ಎಕ್ಸ್ 1 ಯೂನಿಟ್ ಚೇಂಜ್ ಆಗುತ್ತೆ, ವೈ ಎಷ್ಟು ಯೂನಿಟ್ಸ್ ಚೇಂಜ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ರೇಟ್ ಆಫ್ ಚೇಂಜ್ ಅಂದರೆ ದಟ್ ಇಸ್ ನಥಿಂಗ್ ಬಟ್ ಡೆರಿವೇಟಿವ್. ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಓಕೆ, ಇದನ್ನು ಹೊರತುಪಡಿಸಿ ಇನ್ನೇನು ನೋಡಿದ್ದೀವಿ ನಾವು ಕಾನ್ಸೆಪ್ಟ್ಸಲ್ಲಿ? ಇದನ್ನು ಹೊರತುಪಡಿಸ್ಬಿಟ್ಟು ನಾವು ಇನ್ನೊಂದು ನೋಡಿರೋದಂದರೆ ಪ್ರಾಡಕ್ಟ್ ರೂಲ್, ಸಮ್ ರೂಲ್. ಓಕೆ, ಡಿ ಬೈ ಡಿ ಎಕ್ಸ್ ಆಫ್ ಯು ಪ್ಲಸ್ ಆರ್ ಮೈನಸ್ ವಿ ಇಸ್ ಈಕ್ವಲ್ ಟು ಯು ಡ್ಯಾಶ್ ಪ್ಲಸ್ ಆರ್ ಮೈನಸ್ ವಿ ಡ್ಯಾಶ್. ಓಕೆ, ಡಿ ಬೈ ಡಿ ಎಕ್ಸ್ ಆಫ್ ಯು ಡಾಟ್ ವಿ ಇಸ್ ಈಕ್ವಲ್ ಟು ಯು ವಿ ಡ್ಯಾಶ್ ಪ್ಲಸ್ ವಿ ಯು ಡ್ಯಾಶ್. ಡಿ ಬೈ ಡಿ ಎಕ್ಸ್ ಆಫ್ ಯು ಬೈ ವಿ ಇಸ್ ಈಕ್ವಲ್ ಟು ಬೈ ವಿ ಸ್ಕ್ವೇರ್ ವಿ ಯು ಡ್ಯಾಶ್ ಮೈನಸ್ ಯು ವಿ ಡ್ಯಾಶ್. ಇಲ್ಲಿ ಯು ಅಂದರೆ ಏನು? ಯು ಇಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್. ಹಾಗೆ ವಿ ಅಂದರೆ ಏನು? ವಿ ಇಸ್ ನಥಿಂಗ್ ಬಟ್ ಜಿ ಆಫ್ ಎಕ್ಸ್. ಯು ಡ್ಯಾಶ್ ಅಂದರೆ ಏನು? ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್. ವಿ ಡ್ಯಾಶ್ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಜಿ ಆಫ್ ಎಕ್ಸ್. ಓಕೆ, ಸೊ ಇದು ಡೆರಿವೇಟಿವ್ಸು. ಡೆರಿವೇಟಿವ್ನ ಫಾರ್ಮುಲಾ ಇದಾಗಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಡೆರಿವೇಟಿವಿನ ಕೆಲವು ರೂಲ್ಸ್ಗಳು, ಸಮ್ ಆ್ಯಂಡ್ ಡಿಫರೆನ್ಸ್ ರೂಲ್, ಪ್ರಾಡಕ್ಟ್ ರೂಲ್, ಕೋಶೆಂಟ್ ರೂಲ್, ಹಾಗೂ ಡ್ಯಾಶು ಯು ವಿ ಅಂದರೆ ಏನಂತ ಇಲ್ಲಿ ಬರೆದಿದ್ದೀನಿ. ಓಕೆ, ಇದು ಡೆರಿವೇಟಿವ್ಸ್ ಆಫ್ ಸಮ್ ಫಂಕ್ಷನ್ಸು, ಲಿಮಿಟ್ ಎಕ್ಸಿಸ್ಟಿನ ಕಂಡೀಷನ್ನು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಬರೆಯೋದು, ಲಿಮಿಟ್ಸ್ನ ಕೆಲವು ಫಾರ್ಮುಲಾಸ್ಗಳು, ಹಾಗೂ ಆಲ್ಜಿಬ್ರಾ ಆಫ್ ಲಿಮಿಟ್ಸ್. ಇಷ್ಟು ಈ ಬೋರ್ಡಲ್ಲಿ ಎಷ್ಟು ಕವರ್ ಆಗಿದೆ ನೋಡಿ. ಇಷ್ಟು ನಿಮ್ಮ 11th ಲಿಮಿಟ್ಸಿನ ಚಾಪ್ಟರಲ್ಲಿ ಬರ್ತಾ ಇರುವಂಥ ಕಾನ್ಸೆಪ್ಟ್ಗಳು. ಈ ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ? ಬಂದಿರುವ KCET ಕ್ವಶನ್ಸ್ನ ಸಾಲ್ವ್ ಮಾಡ್ತೀವಿ. ಸೊ ಈ KCETಗೆ ಒಂದು ವೆರಿ ಇಂಪಾರ್ಟೆಂಟ್ ರೂಲ್ ಇದೆ. ದಟ್ ಇಸ್ ಕಾಲ್ಡ್ ಆಸ್ ಎಲ್ ಹಾಸ್ಪಿಟಲ್ಸ್ ರೂಲ್ ಅಂದ್ಬಿಟ್ಟು. ಸೊ ಏನಿದು ಎಲ್ ಹಾಸ್ಪಿಟಲ್ಸ್ ರೂಲ್ ಅಂದರೆ ಸ್ಟೂಡೆಂಟ್ಸ್, ವೆನೆವರ್ ನಮಗೆ 0/0 ಫಾರ್ಮ್ ಬಂದಾಗ, 0/0 ಇಸ್ ಕಾಲ್ಡ್ ಆಸ್ ಇಂಡಿಟರ್ಮಿನೆಂಟ್ ಫಾರ್ಮ್. ಓಕೆ, ಈ 0/0 ಫಾರ್ಮ್ ಬಂದಾಗ ನಾವು ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡ್ಬೋದು. ಜ್ಞಾಪಕ ಇಟ್ಕೊಳ್ಳಿ, 0/0 ಬಂದಾಗ ಮಾತ್ರ ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಬೇಕು. ಸೊ ಎಲ್ ಹಾಸ್ಪಿಟಲ್ಸ್ ರೂಲ್ ಅಂದರೆ ಏನು? ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಅಂತ ಒಂದು ಫಂಕ್ಷನ್ ಇರುತ್ತೆ. ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಿದಾಗ ಇದನ್ನು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಡ್ಯಾಶ್ ಆಫ್ ಎಕ್ಸ್ ಅಂತ ಆಗುತ್ತೆ. ಓಕೆ, ಇದು ಎಲ್ ಹಾಸ್ಪಿಟಲ್ಸ್ ರೂಲ್. ಡೈರೆಕ್ಟಾಗಿ ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿ, ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿ. ಇಲ್ಲಿ ಕೋಶೆಂಟ್ ರೂಲ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಎಲ್ ಹಾಸ್ಪಿಟಲ್ಸ್ ರೂಲ್ ಬಂದಾಗ. ಕ್ಲಿಯರ್? ಅರ್ಥ ಆಯ್ತಾ? ಸೊ ಇಲ್ಲಿಗೆ ಎಲ್ಲ ಕಾನ್ಸೆಪ್ಟ್ಸು ನಾವು ಒನ್ ಶಾರ್ಟಲ್ಲಿ ನೋಡಿರೋದನ್ನು ಕವರ್ ಮಾಡಿದ್ದೀವಿ ಸಮರಿಯ ರೂಪದಲ್ಲಿ. ಡೀಟೇಲ್ಡ್ ವಿಡಿಯೋದಕ್ಕೆ ನೀವು ಒನ್ ಶಾರ್ಟ್ನ ನೋಡ್ಬೋದು ಅಂತ ಹೇಳ್ತಾ, ನಾವು ಲೆಟ್ ಅಸ್ ಸ್ಟಾರ್ಟ್ ಆಫ್ ವಿತ್ ದ ವೆರಿ ಫಸ್ಟ್ ಕ್ವಶನ್. KCETಯ ಪ್ರಶ್ನೆ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಸೊ ಮೊದಲನೇ ಪ್ರಶ್ನೆ, ಲಿಮಿಟ್ ಎಕ್ಸ್ಟೆನ್ಸ್ ಟು 0 tan x ಡಿವೈಡೆಡ್ ಬೈ ಅಂಡರ್ ರೂಟ್ 2x ಪ್ಲಸ್ 4 ಮೈನಸ್ 2 ಇಸ್ ಈಕ್ವಲ್ ಟು ಡ್ಯಾಶ್ ಅಂತ ಕೇಳ್ತಾ ಇದೆ. ಸೊ ಈ ಪ್ರಶ್ನೆ ಸ್ಟೂಡೆಂಟ್ಸ್ KCET 2020 ಬಂದಿರೋ ಪ್ರಶ್ನೆ. ಸೊ ಯಾವ ರೀತಿ ಸಾಲ್ವ್ ಮಾಡಬೇಕು ಇದನ್ನ ಅಂತ ನೋಡೋಣ. ಸೊ ಇದನ್ನು ನಾವು 2 ವೇಸಲ್ಲಿ ಸಾಲ್ವ್ ಮಾಡ್ಬೋದು. ಒಂದು ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಿಬಿಟ್ಟು ಸಾಲ್ವ್ ಮಾಡ್ಬೋದು. ಇನ್ನೊಂದು ಆಲ್ಜಿಬ್ರಾ, ಅಂದರೆ ನೋಡಿ ಡಿನಾಮಿನೇಟರ್ನ ನಾವೇನು ಮಾಡ್ಬೋದು? ರ್ಯಾಷನಲೈಸ್ ಮಾಡ್ಬೋದು. ನಾವು 2 ವೇಸ್ ಕೂಡ ಮಾಡೋಣ. 2 ವೇಸ್ ಕೂಡ ಸೇಮ್ ಆನ್ಸರ್ ಬರುತ್ತೆ. ಲೆಟ್ ಸ್ಟಾರ್ಟ್ ವಿತ್ ಯಾವುದರಿಂದ ಸ್ಟಾರ್ಟ್ ಮಾಡೋಣ ಅಂದರೆ ನಾವು ರ್ಯಾಷನಲೈಸೇಷನಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇದನ್ನು ರ್ಯಾಷನಲೈಸ್ ಮಾಡಿದ್ರೆ ಯಾವ ಥರ ಕಾಣಿಸುತ್ತೆ? tan x ಡಿವೈಡೆಡ್ ಬೈ ಅಂಡರ್ ರೂಟ್ 2x ಪ್ಲಸ್ 4 ಮೈನಸ್ 2 ಇಂಟು ಅಂಡರ್ ರೂಟ್ 2x ಪ್ಲಸ್ 4 ಮೈನಸ್ 2 ದ ಹೋಲ್ ಡಿವೈಡೆಡ್ ಬೈ ಅಂಡರ್ ರೂಟ್ 2x ಪ್ಲಸ್ 4 ಪ್ಲಸ್ 2 ಪ್ಲಸ್ 2. ಇಲ್ಲಿ ಮೈನಸ್ ಇದೆ ಅಲ್ವಾ? ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಅಂದರೆ ಸೇಮ್ ಇದನ್ನೇ ಇಲ್ಲಿ ಮಲ್ಟಿಪ್ಲೈ ಡಿವೈಡ್ ಮಾಡಬೇಕು, ಬಟ್ ಸೈನ್ ಚೇಂಜ್ ಆಗುತ್ತೆ. ಯಾವ ಸೈನು? ಈ ಸೈನ್ ಚೇಂಜ್ ಆಗುತ್ತೆ. ಈ ಸೈನ್ ಚೇಂಜ್ ಆಗಲ್ಲ ಅಂತ ಕೇಳಬೇಡಿ. ನೋ, ಈ ಸೈನ್ ಚೇಂಜ್ ಆಗಲ್ಲ, ಒಳಗಡೆ ಇರೋ ಸೈನ್ ಚೇಂಜ್ ಆಗಲ್ಲ. ಈ ಟರ್ಮು ಮತ್ತು ಈ ಟರ್ಮು ಮಧ್ಯದಲ್ಲಿರೋ ಸೈನ್ ಚೇಂಜ್ ಆಗುತ್ತೆ. ಓಕೆ, ಸೊ ಇದು ಒಳಗಡೆ ಸೈನ್ ಇದೆಯಲ್ವಾ, ಇದು ಹೋಲ್ 1 ಟರ್ಮ್, ಅದು ಪೂರ್ತಿ ಸೇರಿದ್ರೆ 1 ಟರ್ಮ್ ಆಗುತ್ತೆ. ಸೊ 2 ಟರ್ಮ್ಗಳ ಮಧ್ಯದಲ್ಲಿರುವ ಸೈನ್ ಮಾತ್ರ ಚೇಂಜ್ ಆಗುತ್ತೆ. ಸೊ ಈ ಸೈನು ಈ ಸೈನ್ ಚೇಂಜ್ ಆಗುತ್ತೆ. ರೈಟ್? ಮಾಡ್ತಿರೋ ಮೆಥಡ್ ಯಾವುದು? ರ್ಯಾಷನಲೈಸೇಷನ್.
ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದ್ರೆ ಯಾವ ಥರ ಕಾಣಿಸುತ್ತೆ? ಲಿಮಿಟ್ಸ್ ಬರೀರಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ನೆಕ್ಸ್ಟ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 tan x of under root 2x plus 4 plus 2 the whole divided by a plus b a minus b. a plus b into a minus b a square minus b square. ಆಯ್ತಾ? ಸೊ ಏನಾಗುತ್ತೆ ಇದೀಗ? a the whole square minus b the whole square. ರೈಟ್? ಸೊ ನೆಕ್ಸ್ಟ್ ಮುಂದಕ್ಕೆ ಸಾಲ್ವ್ ಮಾಡಿ ಮತ್ತೆ ಇದನ್ನು. ಈಗ ಇಲ್ಲಿ ಸ್ಕ್ವೇರು ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ. ನ್ಯೂಮರೇಟರ್ ಹಾಗೇ ಇರುತ್ತೆ. ಆಯಿತಾ? ನ್ಯೂಮರೇಟರ್ ಹಾಗೇ ಇರುತ್ತೆ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ನ್ಯೂಮರೇಟರ್ನ ಹಾಗೆ ಬರೆಯೋಣ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 tan x ಆಫ್ ಅಂಡರ್ ರೂಟ್ 2x plus 4 plus 2 the whole divided by ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತಲ್ವಾ? ಸೊ 2x plus 4 ಇದೆ. ಇಲ್ಲಿ -2 ಸ್ಕ್ವೇರ್ ಅಂದರೆ ಏನು? ಅದು ಕೂಡ 4. ಸೊ ಇಲ್ಲಿಂದ +4 -4 ಹೋಗುತ್ತೆ. ಆಯಿತಾ? ಈ ರೂಟ್ ಹೋಗಿದೆ, ಸ್ಕ್ವೇರ್ ಮಾಡಿದ ತಕ್ಷಣ ರೂಟ್ ಹೋಗುತ್ತೆ. ಇವಾಗ ರೂಟ್ ಇಲ್ಲ ಅಂದ್ಕೊಳ್ಳಿ, +4 -4 ಏನಾಗುತ್ತೆ? ಕ್ಯಾನ್ಸಲ್ ಔಟ್ ಆಗೋಗುತ್ತೆ. ಸೊ ಕೆಳಗಡೆ ನಮ್ಗೆ ಏನು ಉಳ್ಕೊಳ್ಳುತ್ತೆ? 2x ಅಂತ ಉಳ್ಕೊಳ್ಳುತ್ತೆ. ರೈಟ್? ಓಕೆ, ಅರ್ಥ ಆಗ್ತಾ ಇದೆಯಾ? ಸೊ ನೆಕ್ಸ್ಟ್ ಏನು ಮಾಡೋಣ ಇವಾಗ? ಎಕ್ಸ್ ಟೆನ್ಸ್ ಟು 0 ಅಂತ ಹಾಕಿದ್ರೆ ಮತ್ತೆ ಕೆಳಗಡೆ 0 ಬರ್ತಾ ಇದೆ, ಹಾಕೋಕ್ಕಾಗಲ್ಲ. ಸೊ ಇವಾಗ ನಾವೇನು ಮಾಡೋಣ ಅಂದರೆ ಇದನ್ನು ಇನ್ನೊಂದು ಥರ ಬರ್ಕೊಳ್ಳೋಣ. ಯಾವ ರೀತಿ? 1/2ನ ತೊಗೊಳ್ಳಿ ಆಚೆ, ಲಿಮಿಟಿಂದ ಆಚೆಗಡೆ 1/2 ತೊಗೊಳ್ಳಿ, ಬಿಕಾಸ್ ದಟ್ ಈಸ್ ಅ ಕಾನ್ಸ್ಟೆಂಟ್. ಇವಾಗ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 tan x by x ಇಂಟು ಇದನ್ನು ಬರ್ಕೊಳ್ಳೋಣ. ಏನದು? ಅಂಡರ್ ರೂಟ್ 2x plus 4 plus 2. ಓಕೆ, ಇವಾಗ ಈ ಲಿಮಿಟ್ನ ಅಪ್ಲೈ ಮಾಡಿ. ಸೊ ಒಂದು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 tan x by x ವಿಲ್ ಬಿ ಈಕ್ವಲ್ ಟು ಹೌ ಮಚ್? 1. ಕರೆಕ್ಟ್? ಹೌದಾ? ಸೊ 1/2 ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಇದೇನಾಗುತ್ತೆ? ಲಿಮಿಟ್ ಹಾಕಿದಾಗ. ಸೊ ಲಿಮಿಟ್ ಹಾಕಿದಾಗ ಲಿಮಿಟ್ನ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 tan x by x ಬಿಕಮ್ಸ್ ಏನಾಗುತ್ತೆ? 1 ಆಗುತ್ತೆ. ಇದು 1 ಆಗುತ್ತೆ. ಸೊ ಎಕ್ಸಿನ ಜಾಗದಲ್ಲಿ 0 ಹಾಕಿ. ಎಕ್ಸಿನ ಜಾಗದಲ್ಲಿ 0 ಹಾಕಿದ್ರೆ ಏನು ಉಳ್ಕೊಳ್ಳುತ್ತೆ ಇಲ್ಲಿ? 2 into 0 is 0. 0 plus 4 is 4. ಅಂಡರ್ ರೂಟ್ 4 is 2. ಆಯಿತಾ? 2 plus 2 ಮತ್ತೆ 4 ಆಗುತ್ತೆ ಇಲ್ಲಿ. ಸೊ ಇಂಟು 2. ಓಕೆ, ಸೊ ಇಂಟು 2 ಈ ಇಂಟು 2 ಇದ್ರ ಕೆಳಗಡೆ ಬರುತ್ತೆ. 2 ಬಂತಲ್ವಾ? ಪ್ಲಸ್ ಈ 2ನ ಇಲ್ಲಿ ಬರೆಯೋಣ, +2. ಇದು ಅರ್ಥ ಆಯ್ತಲ್ವಾ ಹೇಗಂತ? ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಅಂದರೆ 0 ಆಗುತ್ತೆ. 2 into 0 is 0. ಅಂಡರ್ ರೂಟ್ 0 plus 4 is 4. ಅಂಡರ್ ರೂಟ್ 4 is 2. ಆಯಿತಾ? ಈ +2ನ ನಾನು ಮತ್ತೆ ಇಲ್ಲಿ ಬರೆದಿದ್ದೀನಿ. ಕ್ಲಿಯರ್? ಓಕೆ, ಸೊ ಈ ಥರ ಕಾಣಿಸುತ್ತೆ ಅದು. ನೆಕ್ಸ್ಟ್ ಈಗ 2 plus 2 into 1. 2 plus 2 4 ಆಗುತ್ತೆ. 4 into 1 is 4. 4 divided by 2. ಸೊ 1/2 into 4. 2 1s are 2 2s are. ಆನ್ಸರ್ ಏನಾಗುತ್ತೆ? 2. ಇದು ನಮ್ಮ ಸರಿಯಾದ ಉತ್ತರ. ದಟ್ ಇಸ್ ಆಪ್ಷನ್ ಡಿ. ಯಾವ ವೇಯಲ್ಲಿ ಸಾಲ್ವ್ ಮಾಡಿದ್ದೀವಿ ಇದನ್ನು ನಾವು? ವಿ ಹ್ಯಾವ್ ಸಾಲ್ವ್ ದಿಸ್ ಬೈ ಯೂಸಿಂಗ್ ಆಲ್ಜಿಬ್ರಾಯಿಕ್ ಸಿಂಪ್ಲಿಫಿಕೇಶನ್ ಆಫ್ ಲಿಮಿಟ್ಸ್. ಆಯಿತಾ? ಇವಾಗ ಇದೇ ಪ್ರಶ್ನೆನ ನಾವು ಎಲ್ ಹಾಸ್ಪಿಟಲ್ಸ್ ರೂಲ್ನ ಯೂಸ್ ಮಾಡಿಬಿಟ್ಟು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಏನಿದು ಎಲ್ ಹಾಸ್ಪಿಟಲ್ಸ್ ರೂಲ್ ಅಂದರೆ? ಸೊ ಒಂದು ಫಂಕ್ಷನ್ ಕೊಟ್ಟಾಗ ಸ್ಟೂಡೆಂಟ್ಸ್, ಯಾವಾಗ ಲಿಮಿಟ್ಸ್ನ ನಾವು ಅಪ್ಲೈ ಮಾಡಿದಾಗ ಇಂಡಿಟರ್ಮಿನೇಟ್ ಫಾರ್ಮ್ ಬರುತ್ತಲ್ವಾ, ಆವಾಗ ಯು ಹ್ಯಾವ್ 2 ways. ಒನ್, ಸಾಲ್ವ್ ಇಟ್ ಆಲ್ಜಿಬ್ರಾಯಿಕಲಿ ಆರ್ ಟ್ರಿಗ್ನಾಮೆಟ್ರಿಕಲಿ, ಹೇಗಾಗುತ್ತೋ ಹಾಗೆ ಸಾಲ್ವ್ ಮಾಡಿ. ಇವಾಗ ಆ ಥರ ಸಾಲ್ವ್ ಮಾಡೋಕ್ಕೆ ಸೊ ಆಯ್ತಲ್ವ, ಸಾಲ್ವ್ ಮಾಡ್ಬೋದು, ಆನ್ಸರ್ ಬರುತ್ತೆ ನಮಗೇನಂತ 2 ಅಂತ ಬರುತ್ತೆ. ಇದು ಒಂದು ದಾರಿ. ಇನ್ನೊಂದು ದಾರಿ ಏನಪ್ಪ ಅಂದರೆ ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡೋದು. ಸೊ ಎಲ್ ಹಾಸ್ಪಿಟಲ್ಸ್ ರೂಲ್ ಅಂದರೆ ಏನು? ಎಲ್ ಹಾಸ್ಪಿಟಲ್ಸ್ ರೂಲ್ ಅಂದರೆ ಇಲ್ಲಿ ಬರೀತೀನಿ ನೋಡಿ. ಎಲ್ ಹಾಸ್ಪಿಟಲ್ಸ್ ರೂಲ್ ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು a f of x ಡಿವೈಡೆಡ್ ಬೈ g of x, ಈ ಥರ ಒಂದು ಫಂಕ್ಷನ್ ಕೊಟ್ಟಿರ್ತಾರೆ. ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಿದಾಗ ಇದು ಯಾವ ಥರ ಕಾಣಿಸುತ್ತೆ ಗೊತ್ತಾ? ಲಿಮಿಟ್ ಎಕ್ಸ್ ಟೆನ್ಸ್ ಟು a f ಡ್ಯಾಶ್ ಆಫ್ x ಡಿವೈಡೆಡ್ ಬೈ g ಡ್ಯಾಶ್ ಆಫ್ x. ಏನಿದು ಡ್ಯಾಶ್ ಅಂದರೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀವಿ. ಕೋಶೆಂಟ್ ರೂಲ್ನ ಹಾಕ್ತಾ ಇಲ್ಲ ನಾವಿಲ್ಲಿ. ನ್ಯೂಮರೇಟರ್ ಡಿಫ್ರೆನ್ಸಿಯೇಷನ್, ಡಿನಾಮಿನೇಟರ್ ಡಿಫ್ರೆನ್ಸಿಯೇಷನ್ ಆಸ್ ಇಟ್ ಇಸ್. ಇದಕ್ಕೆ ನಾವು ಹೇಳೋದು ಎಲ್ ಹಾಸ್ಪಿಟಲ್ಸ್ ರೂಲ್ ಅಂತ. ಓಕೆ, ಇದು ಒಂದು ದಾರಿ ಆನ್ಸರ್ನ ಕಂಡುಹಿಡಿಯೋದಕ್ಕೆ. ಸೊ ಇವಾಗ ಕೊಟ್ಟಿರುವ ಲಿಮಿಟಿನ ಫಂಕ್ಷನ್ಗೆ ಈಗ ನಾವು ಎಲ್ ಹಾಸ್ಪಿಟಲ್ಸ್ ರೂಲ್ನ ಹಾಕಿದಾಗ ಯಾವ ರೀತಿ ಕಾಣಿಸುತ್ತಿದ್ದು? ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಲ್ ಹಾಸ್ಪಿಟಲ್ಸ್ ರೂಲ್ ಹಾಕಿ ಟ್ಯಾನ್ ಡಿಫ್ರೆನ್ಸಿಯೇಷನ್ ಇಸ್ secant square x the whole divided by root differentiation 1/2 root 2x plus 4 ಆಯಿತಾ? -2 ಇರೋದು 0 ಆಗೋಗುತ್ತೆ. ಸೊ ಈಗ ರೂಟಿನ ಕೆಳಗಡೆ 2x plus 4 ಇದೆ, ಚೈನ್ ರೂಲ್. ಇದನ್ನು ಅಪ್ಲೈ ಮಾಡಿದಾಗ ನಮ್ಗೆ ಏನು ಬರುತ್ತೆ? ಇಂಟು 2 ಅಂತ ಬರುತ್ತೆ. ಈ 2 ಯಾವ ಥರ ಬರ್ತಾ ಇದೆ? ಈ ಅಂಡರ್ ರೂಟಿನ ಒಳಗಡೆ ಏನಿದೆ ಅಲ್ವಾ, ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿದಾಗ x1 ಆಗುತ್ತೆ, 4 0 ಆಗುತ್ತೆ. ಸೊ x1 ಆದರೆ ಇದು 2 ಉಳ್ಕೊಳ್ಳುತ್ತಲ್ವಾ, ಆ 2ನ ಇಲ್ಲಿ ಬರೆದಿದ್ದೀನಿ. ಇವಾಗ ಕ್ಯಾನ್ಸಲ್ ಔಟ್ ಮಾಡಿ, ಇದು ಮತ್ತು ಇದು ಹೋಯ್ತು. ಓಕೆ, ಈ ಫ್ರ್ಯಾಕ್ಷನ್ನ ಮೇಲ್ಗಡೆ ತೊಗೊಂಡೋಗಿ ಯಾವ ರೀತಿ ಕಾಣಿಸುತ್ತೆ ಅವಾಗ?
ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಅಂಡರ್ ರೂಟ್ 2x ಪ್ಲಸ್ 4. ಇವಾಗ ಈ ಲಿಮಿಟ್ನ ಅಪ್ಲೈ ಮಾಡಿ. ಲಿಮಿಟ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸೀಕೆಂಡ್ ಸ್ಕ್ವೇರ್ 0 ಏನಂದ್ರೆ ಏನು 1 ಆಗುತ್ತೆ. ಸೀಕೆಂಡ್ ಸ್ಕ್ವೇರ್ 0 ಇಸ್ 1 ಆಯಿತಾ. ಸೊ ಲಿಮಿಟ್ ಅಪ್ಲೈ ಮಾಡಿದಾಗ ದಿಸ್ ಬಿಕಮ್ಸ್ 1 ಡಾಟ್ ಇದೇನಾಗುತ್ತೆ, ಇದು 0 ಆಗುತ್ತೆ, ಎಕ್ಸ್ಟೆನ್ಸ್ ಟು 0. ಸೊ ಇಲ್ಲಿ ಏನ್ಕೊಳ್ಳುತ್ತೆ 2 ಉಳ್ಕೊಳ್ಳುತ್ತೆ. ಸೊ 2 ಇಂಟು 1 ಇಸ್ 2 ಡನ್. ಸೊ ನೋಡಿ ಇಲ್ಲೂ ಕೂಡ 2 ಬರ್ತಾ ಇದೆ, ಇಲ್ಲೂ ಕೂಡ 2 ಬರ್ತಾ ಇದೆ. ಬಟ್ ವಿಚ್ ಇಸ್ ಫಾಸ್ಟರ್ ಸ್ಟೂಡೆಂಟ್ಸ್? ಯಾವುದು ಫಾಸ್ಟು? ಆಬ್ವಿಯಸ್ಲಿ ಎಲ್ ಹಾಸ್ಪಿಟಲ್ಸ್ ರೂಲ್ ಫಾಸ್ಟರ್ ಆಗಿದೆ, ಹೌದಾ. ಬಟ್ ಎಲ್ ಹಾಸ್ಪಿಟಲ್ಸ್ ರೂಲ್ ಮಾಡಬೇಕಾದ್ರೆ ನಿಮಗೆ ಫಂಕ್ಷನ್ಸಿನ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು ಆಯಿತಾ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಲ್ ಹಾಸ್ಪಿಟಲ್ಸ್ ರೂಲ್ ಇರೋದೇ ಡಿಫ್ರೆನ್ಸಿಯೇಷನ್ ಗೊತ್ತಿದ್ರೆ ಆರಾಮಾಗಿ ಈ ಥರ ಮಾಡಿಬಿಟ್ಟು ಯು ಕ್ಯಾನ್ ಗೆಟ್ ದ ಆನ್ಸರ್. ಇಲ್ಲ ಯು ಹ್ಯಾವ್ ಟು ಗೋ ಬೈ ದಿಸ್ ಮೆಥಡ್ ಅಂದರೆ ನೋಡಿ 1 2 3 4 5 6 ಸ್ಟೆಪ್ಪಲ್ಲಿ ಮಾಡಿದ್ದೀವಿ. ಇಲ್ಲಿ 1 2 3 ಸ್ಟೆಪ್ಪಲ್ಲಿ ಹಾಫ್ ಆಫ್ ದ ಸ್ಟೆಪ್ಸ್ ಕಟ್ ಆಗಿದೆ ಮತ್ತು ತುಂಬ ಸ್ಮಾಲ್ ಆಗಿ ಚಿಕ್ಕದಾಗಿದೆ. ಬಟ್ ಎನಿವೇಸ್ ಬೋತ್ ದ ಮೆಥಡ್ಸ್ ಆರ್ ಗಿವಿಂಗ್ ಅಸ್ ದ ಸೇಮ್ ಆನ್ಸರ್. ಆಪ್ಷನ್ 2 ಅಂದರೆ ಆನ್ಸರ್ 2 ಯಾವ ಆಪ್ಷನ್ ಅದು? ಆಪ್ಷನ್ ಡಿ ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ಓಕೆ, ಎಸ್. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ಓಕೆ, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ವೆನ್ ಎಕ್ಸ್ ಇಸ್ ಗ್ರೇಟರ್ ದೆನ್ 0 ಬಟ್ ಲೆಸರ್ ದೆನ್ 2. ಇನ್ನೊಂದು ಫಂಕ್ಷನ್ ಇದೆ, ವೆನ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಬಟ್ ಲೆಸ್ ದೆನ್ 3 ಇಟ್ ಇಸ್ 2x ಪ್ಲಸ್ 3. ರೈಟ್. The quadratic equation whose roots are limit x tends to minus 2 minus f of x and limit x tends to 2 plus f of x is. ಸೊ ಏನು ಕೇಳ್ತಾ ಇದ್ದಾರೆ ಇಲ್ಲಿ? ಮತ್ತೆ ಆಪ್ಷನ್ಸ್ ನೋಡಿ, ಆಪ್ಷನ್ಸಲ್ಲಿ ನಮಗೆ 4 ಕ್ವಾಡ್ರಾಟಿಕ್ ಈಕ್ವೇಷನ್ಸ್ನ ಕೊಟ್ಟಿದ್ದಾರೆ. ಈ ಪ್ರಶ್ನೆ ಬಂದಿರೋದು ಎಲ್ಲಿಂದ? ಈ ಪ್ರಶ್ನೆ ಬಂದಿರೋದು KCT 2022 ಇಂದ. ಏನು ಹೇಳ್ತಾ ಇದ್ದಾರೆ? ಎಫ್ ಆಫ್ ಎಕ್ಸ್ನ ಕೊಟ್ಟಿದ್ದಾರೆ, ಕಂಡೀಷನ್ಸ್ನ ಕೊಟ್ಟಿದ್ದಾರೆ ಆಯಿತಾ. 2 ರೂಟ್ಸ್ನ ಕೊಟ್ಟಿದ್ದಾರೆ, ಹೂಸ್ ರೂಟ್ಸ್ ಆರ್ 2 ರೂಟ್ಸ್ನ ಕೊಟ್ಟಿದ್ದಾರೆ. ಮೊದಲನೇ ರೂಟ್ ಏನು? ದಿಸ್ ಇಸ್ ಆರ್ ಫಸ್ಟ್ ರೂಟ್. ಎರಡನೇ ರೂಟ್ ಏನು? ದಿಸ್ ಇಸ್ ಆರ್ ಸೆಕೆಂಡ್ ರೂಟ್. 2 ರೂಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಟೇಕ್ ದಿಸ್ ಆಸ್ ಆಲ್ಫಾ, ಲೆಟ್ ಅಸ್ ಟೇಕ್ ದಿಸ್ ಆಸ್ ಬೀಟಾ. ಸೊ ಆಲ್ಫಾ ಪ್ಲಸ್ ಬೀಟಾ ನೀವು ಎಲ್ಲಿ ಓದಿದ್ದೀರಾ ಹೇಳಿ? ಕ್ಲಾಸ್ 10ಲ್ಲಿ ಓದಿದ್ದೀರಾ. ಓಕೆ, ಪಾಲಿನಾಮಿಯಲ್ಸಲ್ಲಿ ಏನಿದೆ ಅದು? 2 ರೂಟ್ಗಳನ್ನು ಕೊಟ್ಟಾಗ ಕ್ವಾಡ್ರಾಟಿಕ್ ಈಕ್ವೇಷನ್ನ ಯಾವ ರೀತಿ ಕಂಡುಹಿಡಿಬೇಕು? 2 ರೂಟ್ಗಳನ್ನು ಕೊಟ್ಟಾಗ ಕ್ವಾಡ್ರಾಟಿಕ್ ಈಕ್ವೇಷನ್ನ ಈ ಫಾರ್ಮುಲಾದಿಂದ ಕಂಡುಹಿಡಿಬೋದು. ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಆಫ್ ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಸೊ 2 ರೂಟ್ಗಳನ್ನು ಕಂಡುಹಿಡಿಯಬೇಕು. ಇಲ್ಲಿ ಆಲ್ರೆಡಿ 2 ರೂಟ್ಗಳನ್ನು ಕೊಟ್ಟಿದ್ದಾರೆ. ಏನಂತ? ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್ ಇದು ಮೊದಲನೇ ರೂಟು, ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ ಇದು ಎರಡನೇ ರೂಟು. ಇವೆರಡು ರೂಟ್ನ ಕಂಡುಹಿಡಿದ್ರೆ ಈ 2 ರೂಟಿಂದ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ನ ಕಂಡುಹಿಡಿಬೇಕು ಅಷ್ಟೇ. ಓಕೆ, ಸೊ ಏನು ಮಾಡೋಣ ನಾವೀಗ ಡೈರೆಕ್ಟಾಗಿ ಲೆಟ್ ಸ್ಟಾರ್ಟ್ ಫೈಂಡಿಂಗ್ ಔಟ್ ದ ರೂಟ್ಸ್. ಸೊ ಮೊದಲನೇ ರೂಟ್ ಏನಿದೆ? ಆಲ್ಫಾ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಮೈನಸ್. ಸೊ 2ಕ್ಕಿಂತ ಕಡಿಮೆ ಇದೆ. 2 ಮೈನಸ್ ಅಂದರೆ ಏನು? 2ಕ್ಕಿಂತ ಕಡಿಮೆ. 2ಕ್ಕಿಂತ ಕಡಿಮೆ ಇರಬೇಕಂದ್ರೆ ಇಲ್ಲಿ ನೋಡಿ, ಇದು 2ಕ್ಕಿಂತ ಕಡಿಮೆ ಇದೆಯಾ? 2ಕ್ಕಿಂತ ಕಡಿಮೆ ಇರಬೇಕಂದ್ರೆ ಎಫ್ ಆಫ್ ಎಕ್ಸ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ 1 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಮೈನಸ್ 1 ಸಾಲ್ವ್ ಮಾಡಿದ್ದೀನ ಈಗ. ಅಂದರೆ ಎಕ್ಸ್ನ ಜಾಗದಲ್ಲಿ 2 ಹಾಕಿ ಏನಾಗುತ್ತೆ? 2 ಸ್ಕ್ವೇರ್ ಮೈನಸ್ 1 4 ಮೈನಸ್ 1 ವಿಚ್ ಇಸ್ ಈಕ್ವಲ್ ಟು 3. ಆಲ್ಫಾ ಇಸ್ ಈಕ್ವಲ್ ಟು 3 ಬಂತು ನಮಗೀಗ. ನೆಕ್ಸ್ಟ್ ಬೀಟಾನ ಕಂಡುಹಿಡಿಯೋಣ. ಬೀಟಾ ಇಸ್ ಆರ್ ಸೆಕೆಂಡ್ ರೂಟ್. ಸೊ ಬೀಟಾ ಏನಂತ ಕೊಟ್ಟಿದ್ದಾರೆ? ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್. ಸೊ 2 ಪ್ಲಸ್ ಅಂದರೆ 2ಕ್ಕಿಂತ ಜಾಸ್ತಿ ಇದೆ, ರೈಟ್? ಈಕ್ವಲ್ ಟು 2 ಆರ್ ಗ್ರೇಟರ್ ದೆನ್ 2. ಅವಾಗ ಎಫ್ ಆಫ್ ಎಕ್ಸ್ ಏನಾಗುತ್ತೆ? 2x ಪ್ಲಸ್ 3 ಆಗುತ್ತೆ. ಸೊ ಇಲ್ಲಿ ಬರೆಯೋಣ 2x ಪ್ಲಸ್ 3. ಎಕ್ಸ್ ಇಸ್ ಎಕ್ಸ್ಟೆನ್ಸ್ ಟು 2 ಪ್ಲಸ್ ಅಲ್ವಾ? 2ನ ಹಾಕಿಲ್ಲ, ಅವಾಗ ಏನಾಗುತ್ತೆ? 2 ಇಂಟು 2 ಪ್ಲಸ್ 3 4 ಪ್ಲಸ್ 3 ವಿಚ್ ಇಸ್ ಈಕ್ವಲ್ ಟು 7. ಸೊ ಆಲ್ಫಾ ಇಸ್ ಈಕ್ವಲ್ ಟು 3, ಬೀಟಾ ಇಸ್ ಈಕ್ವಲ್ ಟು 7, ರೈಟ್? ಸೊ ಈಗ ಈ ಆಲ್ಫಾ ಬೀಟಾಗಳನ್ನು ಈ ಫಾರ್ಮುಲಾದಲ್ಲಿ ಹಾಕಿ ಏನಾಗುತ್ತೆ? ಅವಾಗಿದು ಎಕ್ಸ್ ಸ್ಕ್ವೇರ್ ಮೈನಸ್ 3 ಪ್ಲಸ್ 7 ಇಸ್ 10, 10x ಪ್ಲಸ್ 3 ಇಂಟು 7 ಇಸ್ 21. ಸೊ ನಮ್ಮ ಆನ್ಸರ್ ಏನು? ಎಕ್ಸ್ ಸ್ಕ್ವೇರ್ ಮೈನಸ್ 10x ಪ್ಲಸ್ 21 ಇದೆಯಾ ಇದು? ಎಸ್, ಆಪ್ಷನ್ ಸಿ ನಮ್ಮ ಸರಿಯಾದ ಉತ್ತರ. ಅಷ್ಟೇ. ಕ್ಲಿಯರ್? ಅರ್ಥ ಆಯ್ತಾ? ಇದು ತುಂಬ ಸಿಂಪಲ್ ಆಗಿದೆ. ನಿಮಗೆ ಕಾನ್ಸೆಪ್ಟ್ಸ್ ಲಿಮಿಟ್ಸ್ನ ಬಿಟ್ಟು ಅಂದರೆ ಲಿಮಿಟ್ಸ್ನ ಕಾನ್ಸೆಪ್ಟ್ಸ್ನ ಬಿಟ್ಟು ಈ 10th ಓದಿರೋ ಒಂದು ಚಿಕ್ಕ ಫಾರ್ಮುಲಾ ಜ್ಞಾಪಕ ಇರಬೇಕು. ಸೊ ಯಾವ ರೀತಿ ಇರುತ್ತೆ ಅಂತ ಕೂಡ ತೋರಿಸಿದ್ದೀನಿ. ಸೊ ರೂಟ್ಸ್ ಕೊಟ್ಟಿದ್ದಾರೆ, ಹಾಕ್ಬಿಟ್ಟು ಮಾಡಿದ್ರೆ ರೂಟ್ಸ್ ಬರುತ್ತೆ, ಫಾರ್ಮುಲಾದಲ್ಲಿ ಹಾಕಿದ್ರೆ ಆನ್ಸರ್ ಬಂದ್ಬಿಡುತ್ತೆ ಅಷ್ಟೇ. ಓಕೆ, ಎಸ್, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ಈ ಕ್ವೆಶನ್ ಕೊಟ್ಟಿರೋದು ಮತ್ತೆ 2022 ಇಂದಾನೆ. ಸೊ ಅಂಡರ್ ರೂಟ್ 3 ಪ್ಲಸ್ ವೈ ಕ್ಯೂಬ್ ಮೈನಸ್ ಅಂಡರ್ ರೂಟ್ 3 ಬೈ ವೈ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಓಕೆ ಸ್ಟೂಡೆಂಟ್ಸ್, ಇದು ಕೂಡ ಅಷ್ಟೇ. ಸಿ 2 ವೇಸಿಂದ ಸಾಲ್ವ್ ಮಾಡ್ಬೋದು ಇದನ್ನು. ಒಂದು ಆಲ್ಜಿಬ್ರೈಕ್ ಮೆಥಡ್. ಏನು ಮಾಡಬೇಕು? ವಿ ಹ್ಯಾವ್ ಟು ರ್ಯಾಷನಲೈಸ್ ದ ನ್ಯೂಮರೇಟರ್ನ ರ್ಯಾಷನಲೈಸ್ ಮಾಡಿ, ಡಿನಾಮಿನೇಟರ್ನ ರ್ಯಾಷನಲೈಸ್ ಮಾಡೋಕ್ಕಾಗಲ್ಲ.
ಆಯಿತಾ. ನ್ಯೂಮರೇಟರ್ನ ರ್ಯಾಷನಲೈಸ್ ಮಾಡಿ, ಸಾಲ್ವ್ ಮಾಡಿ, ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರುತ್ತೆ. ಮೊದಲನೇ ದಾರಿ. ಎರಡನೇ ದಾರಿ ಏನು? ಯೂಸ್ ಎಲ್ ಹಾಸ್ಪಿಟಲ್ಸ್ ರೂಲ್ ಅಷ್ಟೇ. ಓಕೆ, ಸೊ ಇಲ್ಲೂ ಕೂಡ ಎರಡು ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಡೈರೆಕ್ಟಾಗಿ ಲೆಟ್ಸ್ ಸ್ಟಾರ್ಟ್ ವಿತ್ ರ್ಯಾಷನಲೈಸೇಷನ್. ಸೊ ರ್ಯಾಷನಲೈಸೇಷನ್ ಮಾಡಿದ್ರೆ ಏನಾಗುತ್ತೆ? ಲಿಮಿಟ್ y ಟೆನ್ಸ್ ಟು 0 ಅಂಡರ್ ರೂಟ್ 3 ಪ್ಲಸ್ ವೈ ಕ್ಯೂಬ್ ಮೈನಸ್ ಅಂಡರ್ ರೂಟ್ 3 ದ ಹೋಲ್ ಡಿವೈಡೆಡ್ ಬೈ ವೈ ಕ್ಯೂಬ್ ಇಂಟು ಅಂಡರ್ ರೂಟ್ 3 ಪ್ಲಸ್ ವೈ ಕ್ಯೂಬ್ ಪ್ಲಸ್ ರೂಟ್ 3 ದ ಹೋಲ್ ಡಿವೈಡೆಡ್ ಬೈ ಅಂಡರ್ ರೂಟ್ 3 ಪ್ಲಸ್ ವೈ ಕ್ಯೂಬ್ ಪ್ಲಸ್ ರೂಟ್ 3. ಓಕೆ, ಎ ಪ್ಲಸ್ ಬಿ, ಎ ಮೈನಸ್ ಬಿ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗುತ್ತೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಆಯಿತಾ. ಸೊ ಲಿಮಿಟ್ y ಟೆನ್ಸ್ ಟು 0 ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಆಯಿತಾ. ದ ಹೋಲ್ ಡಿವೈಡೆಡ್ ಬೈ ವೈ ಕ್ಯೂಬ್ ಅಂಡರ್ ರೂಟ್ 3 ಪ್ಲಸ್ ವೈ ಕ್ಯೂಬ್ ಪ್ಲಸ್ ರೂಟ್ 3. ಓಕೆ, ಇವಾಗ ಏನಾಗುತ್ತೆ ಇಲ್ಲಿ? ಸ್ಕ್ವೇರು ರೂಟ್ ಕ್ಯಾನ್ಸಲ್, ಸ್ಕ್ವೇರು ರೂಟ್ ಕ್ಯಾನ್ಸಲ್, 3 ಇದೆ, ಮೈನಸ್ 3 ಇದೆ. ಸೊ ಪ್ಲಸ್ 3 ಮೈನಸ್ 3 ಕೂಡ ಕ್ಯಾನ್ಸಲ್ ಆಗುತ್ತೆ. ಏನು ಉಳ್ಕೊಳ್ಳುತ್ತೆ? ಲಿಮಿಟ್ y ಟೆನ್ಸ್ ಟು 0 ವೈ ಕ್ಯೂಬ್ ಡಿವೈಡೆಡ್ ಬೈ ವೈ ಕ್ಯೂಬ್ ಆಫ್ ಅಂಡರ್ ರೂಟ್ 3 ಪ್ಲಸ್ ವೈ ಕ್ಯೂಬ್ ಪ್ಲಸ್ ರೂಟ್ 3 ಈ ಥರ ಉಳ್ಕೊಳ್ಳುತ್ತೆ. ರೈಟ್. ಸೊ ಇಲ್ಲಿವರೆಗೂ ಸಿಂಪ್ಲಿಫೈ ಮಾಡಿದ್ವಿ ನಾವೀಗ. ಇವಾಗ ನೋಡಿ, ವೈ ಕ್ಯೂಬ್ ಕೂಡ ಹೋಗುತ್ತೆ. ಈ ವೈ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳ್ಕೊಳ್ಳುತ್ತೆ ಇವಾಗ ನಮ್ಮ ಹತ್ರ? ಲಿಮಿಟ್ y ಟೆನ್ಸ್ ಟು 0 1 ಡಿವೈಡೆಡ್ ಬೈ ಅಂಡರ್ ರೂಟ್ 3 ಪ್ಲಸ್ ವೈ ಕ್ಯೂಬ್ ಪ್ಲಸ್ ಅಂಡರ್ ರೂಟ್ 3. ಇವಾಗ ಲಿಮಿಟ್ನ ಅಪ್ಲೈ ಮಾಡಿ, ಅಂದರೆ y 0 ಆಗುತ್ತೆ. y 0 ಆದರೆ ಏನಾಗುತ್ತೆ? 1 ಡಿವೈಡೆಡ್ ಬೈ ರೂಟ್ 3 ಪ್ಲಸ್ ರೂಟ್ 3 ವಿಚ್ ಇಸ್ ಈಕ್ವಲ್ ಟು 1 ಬೈ 2 ರೂಟ್ 3. ಸೊ 1 ಬೈ 2 ರೂಟ್ 3 ಇದೆಯಾ ನಮ್ಮ ಹತ್ರ? ಎಸ್, ಆಪ್ಷನ್ ಎ ನಮ್ಮ ಸರಿಯಾದ ಉತ್ತರ. 1 ಬೈ 2 ರೂಟ್ 3 ನಮ್ಮ ಸರಿಯಾದ ಉತ್ತರ ಸ್ಟೂಡೆಂಟ್ಸ್. ಅಷ್ಟೇ. ಯಾವ ಮೆಥಡಿಂದ ಬಂದಿರೋ ಆನ್ಸರ್ ಇದು? ಈ ಆನ್ಸರ್ ನಮಗೆ ಸಿಂಪ್ಲಿಫಿಕೇಶನ್ ಬೈ ಆಲ್ಜಿಬ್ರಾನ ಅಂದರೆ ಆಲ್ಜಿಬ್ರಾಯಿಕ್ ಸಿಂಪ್ಲಿಫಿಕೇಶನ್ ಇಂದ ಬಂದಿರೋ ಆನ್ಸರ್. ಇವಾಗ ಇದೇ ಪ್ರಶ್ನೆನ ನಾವು ವಿ ಕ್ಯಾನ್ ಸಾಲ್ವ್ ಇಟ್ ಬೈ ವಾಟ್? ಎಲ್ ಹಾಸ್ಪಿಟಲ್ಸ್ ರೂಲ್. ಸೊ ಡೈರೆಕ್ಟಾಗಿ ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಿ ಏನಾಗುತ್ತೆ? ಲಿಮಿಟ್ y ಟೆನ್ಸ್ ಟು 0 ರೂಟ್ ಡಿಫ್ರೆನ್ಸಿಯೇಷನ್ 1 ಬೈ 2 ಅಂಡರ್ ರೂಟ್ 3 ಪ್ಲಸ್ ವೈ ಕ್ಯೂಬ್ ಇಂಟು ಚೈನ್ ರೂಲ್ ಅಪ್ಲೈ ಮಾಡಿದಾಗ ಏನಾಗುತ್ತೆ? 3y ಸ್ಕ್ವೇರ್ ಮೈನಸ್ ಅಂಡರ್ ರೂಟ್ 3 ದ ಹೋಲ್ ಡಿವೈಡೆಡ್ ಬೈ ವೈ ಕ್ಯೂಬ್ ಅಂದರೆ 3y ಸ್ಕ್ವೇರ್. ಕ್ಲಿಯರ್? ಸೊ ವೈ ಕ್ಯೂಬ್ ಅಂದರೆ 3y ಸ್ಕ್ವೇರ್. ಈ ಅಂಡರ್ ರೂಟ್ 3 ಬರಲ್ಲ ಇಲ್ಲಿ, ಬಿಕಾಸ್ ದಟ್ ಬಿಕಮ್ 0. ಯಾಕಂದರೆ ಕಾನ್ಸ್ಟೆಂಟಿನ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 0 ಆಗುತ್ತೆ. ಆಯಿತಾ. ಇದು 0 ಉಳ್ಕೊಂತಲ್ವ ಇವಾಗ? ಇದನ್ನ ಮೇಲ್ಗಡೆ ತೊಗೊಂಡೋಗಿ, ಈ ಫ್ರ್ಯಾಕ್ಷನ್ನ ಮೇಲ್ಗಡೆ ತೊಗೊಂಡೋಗಿ. ಮೇಲ್ಗಡೆ ತೊಗೊಂಡೋದಾಗ ಯಾವ ಥರ ಕಾಣಿಸುತ್ತೆ ಗೊತ್ತಾ ಇದು? ಒಂದು ಸೆಕೆಂಡ್. ಹಾಂ, ಈ ಫ್ರ್ಯಾಕ್ಷನ್ ಮೇಲ್ಗಡೆ ತೊಗೊಂಡೋದಾಗ ಯಾವ ಥರ ಕಾಣಿಸುತ್ತೆ ಅಂದರೆ ದಿಸ್ ವಿಲ್ ಲುಕ್ ಲೈಕ್ ಇಂಟು 1 ಬೈ 3y ಸ್ಕ್ವೇರ್ ಅಂತ ಉಳ್ಕೊಳ್ಳುತ್ತೆ. ಸೊ 3y ಸ್ಕ್ವೇರ್ ಕ್ಯಾನ್ಸಲ್. ಸೊ ಮತ್ತೆ y ಇಸ್ ಈಕ್ವಲ್ ಟು 0 ಹಾಕಿ, ಇದು 0 ಆಗುತ್ತೆ. ಏನು ಉಳ್ಕೊಳ್ಳುತ್ತೆ? 1 ಬೈ 2 ರೂಟ್ 3 ಉಳ್ಕೊಳ್ಳುತ್ತೆ. ನೋಡಿ, ಇದು ಒಂದೇ ಸ್ಟೆಪ್ಪಲ್ಲಿ ಬಂತು ಆನ್ಸರ್. ಓಕೆ, 3 ಸ್ಟೆಪ್ಸಲ್ಲಿ ಬಂತು ಅಂದ್ಕೊಳ್ಳಿ. ದಿಸ್ ಕೇಮ್ ಇನ್ 3 ಸ್ಟೆಪ್ಸ್. ಸೇಮ್ ಆನ್ಸರ್ 1 ಬೈ 2 ರೂಟ್ 3. ಓಕೆ, ಬಟ್ ಇದು 1 2 3 4 5 ಸ್ಟೆಪ್ಪಲ್ಲಿ ಬಂದಿದೆ. ಇದು 3 ಸ್ಟೆಪ್ಪಲ್ಲಿ ಬಂದಿದೆ. ರೈಟ್. ಇಲ್ಲಿ ಎಲ್ ಹಾಸ್ಪಿಟಲ್ಸ್ ರೂಲ್ ಈಸಿ ಇದೆ, ಬಟ್ ನಿಮ್ಗೆ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು, ಚೈನ್ ರೂಲ್ ಗೊತ್ತಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಿಯರ್ ಅದೇನು ಅವಶ್ಯಕತೆ ಇಲ್ಲ. ಸುಮ್ಮನೆ ನೀವು ಆಲ್ಜಿಬ್ರಾಯಿಕಲಿ ಸಾಲ್ವ್ ಮಾಡಿದ್ರು ಕೂಡ ನಿಮಗೆ ಆನ್ಸರ್ ಬಂದ್ಬಿಡುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಸೊ ಮುಂದಿನ ಪ್ರಶ್ನೆ ಇದು ಕೇಳಿರೋದು KCET 2023. ಓಕೆ, ಸೊ ಏನಿದೆ ಪ್ರಶ್ನೆ ನೋಡೋಣ ಬನ್ನಿ. ಸೊ ಲಿಮಿಟ್ x ಟೆನ್ಸ್ ಟು 0 ಸೈನ್ ಆಫ್ 2 ಪ್ಲಸ್ ಎಕ್ಸ್ ಮೈನಸ್ ಸೈನ್ ಆಫ್ 2 ಮೈನಸ್ ಎಕ್ಸ್ ದ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು a ಕಾಸ್ b ದೆನ್ ದ ವ್ಯಾಲ್ಯೂಸ್ ಆಫ್ a ಅಂಡ್ b ರೆಸ್ಪೆಕ್ಟಿವ್ಲಿ ಆರ್ ಅಂತ ಕೇಳ್ತಾ ಇದ್ದಾರೆ. ಸೊ ಸ್ಟೂಡೆಂಟ್ಸ್, ಇದನ್ನು ಯಾವ ರೀತಿ ನಾವು ಸಾಲ್ವ್ ಮಾಡ್ಬೋದು ಅಂದರೆ ವಿ ಕ್ಯಾನ್ ಸಾಲ್ವ್ ದಿಸ್ ಬೈ ಯಾವ ಮೆಥಡ್ ಅಂದರೆ ಒಂದು ಫಾರ್ಮುಲಾ ಇದೆ. ಯಾವುದದು ಫಾರ್ಮುಲಾ? ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ. ದಿಸ್ ಇಸ್ ಫ್ರಮ್ ಸಮ್ ಟು ಪ್ರಾಡಕ್ಟ್ ಫಾರ್ಮುಲಾ. ಯಾವ ಫಾರ್ಮುಲಾ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ? ಸೊ ದ ಫಾರ್ಮುಲಾ ಇಸ್ ಗಿವನ್ ಲೈಕ್ ದಿಸ್ ಸ್ಟೂಡೆಂಟ್ಸ್. ಈ ಥರ ಇದೆ ಫಾರ್ಮುಲಾ. ಏನಿದೆ ಅಂದರೆ ಸೈನ್ ಸಿ ಮೈನಸ್ ಸೈನ್ ಡಿ ಇಸ್ ಈಕ್ವಲ್ ಟು 2 ಕಾಸ್ ಸಿ ಪ್ಲಸ್ ಡಿ ಬೈ 2 ಇಂಟು ಸೈನ್ ಸಿ ಮೈನಸ್ ಡಿ ಬೈ 2. ಆಯಿತಾ, ದಿಸ್ ಇಸ್ ದ ಫಾರ್ಮುಲಾ. ಈ ಫಾರ್ಮುಲಾನ ನಾವು ಅಪ್ಲೈ ಮಾಡಿದಾಗ ಆ ಲಿಮಿಟಿಗೆ ಏನಂತ ಆಗುತ್ತೆ ಅವಾಗ? ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸಿ ಪ್ಲಸ್ ಡಿ ಬೈ 2 ಅಂದರೆ ಸಿ, ದಿಸ್ ಇಸ್ ಸಿ ಮತ್ತು ಇದು ಡಿ, ಇದು ಸಿ ಮತ್ತು ಇದು ಡಿ. ಓಕೆ, ಇವಾಗ ನಾವು ಪ್ಲಸ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ? ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. 2 ಪ್ಲಸ್ 2 ಇಸ್ 4, 4 ಡಿವೈಡೆಡ್ ಬೈ 2 ಇಸ್ 2. ಹೌದಾ? ಸೊ ಇದೇನಾಗುತ್ತೆ? 2 ಕಾಸ್ 4 ಬೈ 2 ಇಸ್ 2 ಇಂಟು ಸಿ ಮೈನಸ್ ಡಿ ಬೈ 2. ಸಿ ಮೈನಸ್ ಡಿ ಅಂದರೆ 2 ಪ್ಲಸ್ ಎಕ್ಸ್ ಪ್ಲಸ್ 2 2 ಪ್ಲಸ್ ಎಕ್ಸ್
ಮೈನಸ್ ಟು ಪ್ಲಸ್ ಎಕ್ಸ್. ಸೊ ಟು ಕ್ಯಾನ್ಸಲ್ ಆಗುತ್ತೆ, 2x/2. 2x/2 ಅಂದರೆ ಬರೀ ಏನು ಉಳ್ಕೊಳ್ಳುತ್ತೆ ಇಲ್ಲಿ, 2x/2 ಅಂದರೆ ಎಕ್ಸ್ ಉಳ್ಕೊಳ್ಳುತ್ತೆ ಅಷ್ಟೇ. ಸೊ ಅವಾಗೇನು ಉಳಿಯುತ್ತೆ ನಮ್ಗೆ ಇಲ್ಲಿ ಸೈನ್ ಎಕ್ಸ್ ಅಂತ ಬರುತ್ತೆ, ಇಂಟು ಸೈನ್ ಎಕ್ಸ್ ದ ಹೋಲ್ ಡಿವೈಡೆಡ್ ಬೈ ಎಕ್ಸ್. ಕೆಳಗಡೆ ಎಕ್ಸ್ ಇದೆ, ಸೊ ಎಕ್ಸ್ ಅಂತ ಹಾಕೊಳ್ಳಿ. ಇವಾಗ ಏನು ಮಾಡಿ, ಸಿ 2 cos 2 ಇದು ಒಂದು ಕಾನ್ಸ್ಟೆಂಟ್ ಅಲ್ವಾ, ಕಾನ್ಸ್ಟೆಂಟ್ನ ಆಚೆ ತಗೊಳ್ಳಿ. ಸೊ 2 cos 2 ಆಚೆ ಬರುತ್ತೆ, 2 cos 2 ಆಚೆ ಬರುತ್ತೆ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್. ಸೊ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್ ಅಂದರೆ 1. ಸೊ 2 cos 2 ಇಂಟು 1. ಸೊ ನಾವು ಇವಾಗ ಇಸ್ ದಿಸ್ ಇನ್ ದಿಸ್ ಫಾರ್ಮ್? ಎಸ್. ಸೊ ಎ ನ ಜಾಗದಲ್ಲಿ 2 ಇದೆ, ಬಿ ನ ಜಾಗದಲ್ಲಿ ಕೂಡ 2 ಇದೆ. ಸೊ ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ? ದ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ ಆರ್ 2, 2 ಅಷ್ಟೇ. ಓಕೆ, ಅರ್ಥ ಆಯ್ತಾ ಇದು? ಸೊ ಇದು ನಮ್ಮ ಸರಿಯಾದ ಉತ್ತರ. ಇದನ್ನೇ ಇವಾಗ ನಾವು ಒಂದ್ಸತಿ ಎಲ್ ಹಾಸ್ಪಿಟಲ್ಸ್ ರೂಲಲ್ಲಿ ಟ್ರೈ ಮಾಡೋಣ. ಎಲ್ ಹಾಸ್ಪಿಟಲ್ಸ್ ರೂಲ್ ಮಾಡಿದಾಗ ಏನಾಗುತ್ತೆ ನೋಡಿ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಆಫ್, ಓಕೆ, ಎಲ್ ಹಾಸ್ಪಿಟಲ್ಸ್ ರೂಲ್ ಡೈರೆಕ್ಟಾಗಿ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸೈನ್ ಡಿಫ್ರೆನ್ಸಿಯೇಷನ್ ಇಸ್ ಕಾಸ್ ಅಲ್ವಾ. ಸೊ ಕಾಸ್ ಆಫ್ 2 + x ಇಂಟು 1 ಆಗುತ್ತೆ ಇದು, ಮೈನಸ್ ಕಾಸ್ ಆಫ್ 2 - x. ಸೊ ಇದೇನಾಗುತ್ತೆ, ಪ್ಲಸ್ ಆಗುತ್ತೆ. ಓಕೆ, 2 - x ದ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ 1. ಕರೆಕ್ಟ್, ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ 1. ಸೊ ಇಲ್ಲೇನಾಗುತ್ತೆ ನಮಗೆ ಈಗ ಎಕ್ಸ್ ಟೆನ್ಸ್ ಟು 0. ಸೊ ಎಕ್ಸ್ ಟೆನ್ಸ್ ಟು 0 ಅಂದರೆ cos 2 + cos 2. ಸೊ cos 2 + cos 2 ಇಸ್ ನಥಿಂಗ್ ಬಟ್ 2 cos 2. ಸೊ 2 cos 2 ಅಂದರೆ a is to b is to. ನೋಡಿ ಇದೇ ಸಿಂಪಲ್ ಆಗಿದೆ, ಇದು ಸಿಂಪಲ್ ಆಗಿದೆ, ಬಟ್ ಯು ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ ಹಿಯರ್. ಏನು ಗೊತ್ತಾ ಡಿಫ್ರೆನ್ಸು ಆಲ್ಜಿಬ್ರೈಕ್ ಮೆಥಡ್ ಆಫ್ ಸಾಲ್ವಿಂಗಿಗೂ ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡೋದಕ್ಕೆ ಏನು ಡಿಫ್ರೆನ್ಸ್ ಅಂದರೆ, ಎಲ್ ಹಾಸ್ಪಿಟಲ್ಸ್ ರೂಲ್ ಅಂತ ಬಂದಿದ ತಕ್ಷಣ ಯು ಹ್ಯಾವ್ ಟು ಬಿ ವೆರಿ ಥರೋ ವಿತ್ ದ ಡೆರಿವೇಟಿವ್ಸ್. ಯಾವ್ಯಾವ ಡೆರಿವೇಟಿವ್ಗೆ ಏನೇನು ಫಾರ್ಮುಲೆಗಳು ಬರ್ತಿದ್ದಾವೆ, ರೂಟಿನ ಡೆರಿವೇಟಿವ್ ಏನು, ಎಕ್ಸಿನ ಡೆರಿವೇಟಿವ್ ಏನು, ಎಕ್ಸ್ ಟು ದ ಪವರ್ ಆಫ್ ಎನ್ನಿನ ಡೆರಿವೇಟಿವ್ ಏನು, ಸೈನ್ ಎಕ್ಸ್ ಬೈ ಎಕ್ಸ್ ಅದು ಲಿಮಿಟ್ಸ್ ಆಗುತ್ತೆ. ಓಕೆ, ಸೊ ಡೆರಿವೇಟಿವ್ಸ್ನ ತುಂಬ ಚೆನ್ನಾಗಿ ಗೊತ್ತಿದ್ರೆ ನೀವು ಆರಾಮಾಗಿ ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡ್ಬೋದು. ಆ್ಯಂಡ್ ಎಲ್ ಹಾಸ್ಪಿಟಲ್ಸ್ ರೂಲ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ, 2 ಸ್ಟೆಪ್ಸಲ್ಲಿ ಮುಗ್ದೋಗುತ್ತೆ. ಅದು ನಿಮಗೆ ಡೆರಿವೇಟಿವ್ಸ್ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ ಅಂದಾಗ ಯು ಹ್ಯಾವ್ ಟು ಗೋ ವಿತ್ ದಿಸ್ ಮೆಥಡ್ ಅಷ್ಟೇ, ಬೇರೆ ಏನಿಲ್ಲ ಇದರಲ್ಲಿ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ KCET 2024 ಇಂದ ಕೇಳಿದ್ದಾರೆ. ಪ್ರಶ್ನೆ ಏನಿದೆ ನೋಡೋಣ. ಓಕೆ, ಲಿಮಿಟ್ ಎಕ್ಸ್ಟೆನ್ಸ್ ಟು π/4 √2 cos x - 1 ಬೈ cot x - 1. ನೋಡಿ ಡೈರೆಕ್ಟಾಗಿ ನಾವೇನು ಮಾಡೋಣ, ಇಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳಿದಾವಲ್ವಾ, ವಿ ವಿಲ್ ಯೂಸ್ ಏನನ್ನು ಯೂಸ್ ಮಾಡೋಣ ನಾವಿಲ್ಲಿ, ಎಲ್ ಹಾಸ್ಪಿಟಲ್ಸ್ ರೂಲ್ನ ಯೂಸ್ ಮಾಡೋಣ. ಸೊ ಎಲ್ ಹಾಸ್ಪಿಟಲ್ಸ್ ರೂಲ್ನ ಯೂಸ್ ಮಾಡಿದಾಗ ಡೈರೆಕ್ಟಾಗಿ ಈ ಫಂಕ್ಷನ್ ಏನಾಗುತ್ತೆ, ದಿಸ್ ಫಂಕ್ಷನ್ ವಿಲ್ ಲುಕ್ ಲೈಕ್ ಲಿಮಿಟ್ ಎಕ್ಸ್ಟೆನ್ಸ್ ಟು π/4. ಆಯಿತಾ, ಲಿಮಿಟ್ ಎಕ್ಸ್ಟೆನ್ಸ್ ಟು π/4 ಮೈನಸ್ √2 sin x. ಯಾಕೆ ನಾನು ಮೈನಸ್ ಬರ್ದೆ, ಬಿಕಾಸ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಇಸ್ ಮೈನಸ್ sin x. -1 ಅಂತೂ 0 ಆಗೋಗುತ್ತೆ. ಕಾಟ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಕೊಸಿಕೆನ್ ಸ್ಕ್ವೇರ್ ಆಗುತ್ತೆ, ಮೈನಸ್ ಕೊಸಿಕೆನ್ ಸ್ಕ್ವೇರ್ ಎಕ್ಸ್. -1 ಡಿಫ್ರೆನ್ಸಿಯೇಷನ್ ಅಂತೂ ಏನಾಗುತ್ತೆ, ಅದು ಕೂಡ ಗಾನ್, ಯಾಕಂದರೆ ದಟ್ ಇಸ್ ಅ ಕಾನ್ಸ್ಟೆಂಟ್. ಇವೆರಡು 0ಗಳಾಗ್ತವೆ ಸ್ಟೂಡೆಂಟ್ಸ್, ಯಾಕಂದರೆ ಡಿಫ್ರೆನ್ಸಿಯೇಷನ್ ಆಫ್ ಎನಿ ನಂಬರ್ ಇಸ್ 0. ಸೊ ಇಲ್ಲಿ ಮೈನಸ್ ಸೈನ್ ಕ್ಯಾನ್ಸಲ್ ಮಾಡೋಣ, ಏನು ಉಳ್ಕೊಳ್ಳುತ್ತೆ ಅವಾಗ, ಲಿಮಿಟ್ ಎಕ್ಸ್ಟೆನ್ಸ್ ಟು π/4, ಲಿಮಿಟ್ ಎಕ್ಸ್ಟೆನ್ಸ್ ಟು π/4 √ sin cube x. ಯಾಕಂದರೆ 1/cosecant square x ಇಸ್ sin square x. ವಾಟ್ ಇಸ್ 1/cosecant? 1/cosecant x ಇಸ್ sin x. ಇವಾಗ 1/cosecant square x ಅಂದರೆ sin square x ಆಗುತ್ತೆ. ಸೊ sin square x ಇಂಟು sin x ಇಸ್ sin cube x, ರೈಟ್? ಅಷ್ಟೇ. ಸೊ ಇವಾಗ ಏನು ಮಾಡಬೇಕು, √2 ಇಲ್ಲಿದೆ, sin cube x ಬಂತು, ಎಕ್ಸ್ಟೆನ್ಸ್ ಟು π/4. ಎಕ್ಸ್ಟೆನ್ಸ್ ಟು π/4 ಅಂದರೆ sin 45 degrees. ಸೊ ವಾಟ್ ಇಸ್ sin 45 degrees? 1/√2. 1/√2 ದ ಹೋಲ್ ಕ್ಯೂಬ್. ಸೊ ಇವಾಗ ಇದನ್ನು ಯಾವ ಥರ ಬರೀಬೋದು, ಆಫ್ಟರ್ ಅಪ್ಲೈಯಿಂಗ್ ದ ಲಿಮಿಟ್, √2 ಇಂಟು 1/√2 ಇಂಟು 1/√2 ಇಂಟು 1/√2. ಯಾಕೆ 3 ಸತಿ ಬರೀತಾ ಇದ್ದೀನಿ, ಬಿಕಾಸ್ ಇಟ್ ಇಸ್ ಅ ಕ್ಯೂಬ್. ಸೊ ಕ್ಯೂಬ್ ಇರೋ ಕಾರಣ ಏನಾಗುತ್ತೆ, √2 ಕ್ಯಾನ್ಸಲ್, 1/√2 ಇಂಟು 1/√2 ಇಸ್ 1/√2 ದ ಹೋಲ್ ಸ್ಕ್ವೇರ್, ರೈಟ್? ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 1/2 ಆನ್ಸರ್. ಆಪ್ಷನ್ ಸಿ ನಮ್ಮ ಸರಿಯಾದ ಉತ್ತರ ಅಷ್ಟೆ. ಕ್ಲಿಯರ್? ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಈ ಲಿಮಿಟ್ಸ್ನ ಕಡೆಯ ಪ್ರಶ್ನೆ ಇದೆ, ಲಾಸ್ಟ್ ಕ್ವೆಶ್ಚನ್ ಆಫ್ ಲಿಮಿಟ್ಸ್, ಯಾಕಂದರೆ 2025. ಸೊ ಪ್ರತಿ ವರ್ಷ ಒಂದು ಅಥವಾ ಕೆಲವೊಂದು ವರ್ಷ 2 ಮಾರ್ಕ್ನ ಕೊಟ್ಟಿದ್ದಾರೆ, ಬಟ್ ಒಂದು ಅಂದರೆ ನಾವು ಆವ್ರೇಜ್ ಅಂತ ನೋಡಿದಾಗ 1 ಮಾರ್ಕು ಲಿಮಿಟ್ಸಿಂದ ಬರುತ್ತೆ ಸ್ಟೂಡೆಂಟ್ಸ್. ನೋಡಿ, 1 ಮಾರ್ಕ್ ಕೋನಿಕ್ ಸೆಕ್ಷನ್ಸಿಂದ ಬರುತ್ತೆ, 1 ಮಾರ್ಕ್ ಲಿಮಿಟ್ಸಿಂದ ಬರುತ್ತೆ, 1 ಮಾರ್ಕ್ ಸ್ಟ್ರೇಟ್ ಲೈನ್ಸಿಂದ ಬರುತ್ತೆ. ಸೊ ಆ 1 ಮಾರ್ಕ್ ಬರ್ತಾ ಇದೆ ಅಲ್ವಾ, ಆ ಮಾರ್ಕ್ ತುಂಬ ಇಂಪಾರ್ಟೆಂಟ್, ಬಟ್ ಯಾವ ಕಾನ್ಸೆಪ್ಟ್ನ ಕೇಳ್ತಾರೆ ಗೊತ್ತಿರೋದಿಲ್ಲ. ಸೊ ಈ ಎಲ್ಲ ಲೆಸನ್ಸ್ನ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಓಕೆ,
ಸೊ ಇದನ್ನು ಹೇಳ್ತಾ ಕೊನೆಯ ಪ್ರಶ್ನೆನ ಮಾಡೋಣ. ಸೇಮ್ ಎಲ್ ಹಾಸ್ಪಿಟಲ್ಸ್ ರೂಲ್ನ ಹಾಕೋಣ. ಸೊ ದಿಸ್ ಇಸ್ ಈಕ್ವಲ್ ಟು ಏನು ಅಂತ ಕೇಳ್ತಿದ್ರು. ಸೊ ಎಲ್ ಹಾಸ್ಪಿಟಲ್ಸ್ ರೂಲ್ನ ಹಾಕಿದಾಗ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 4x³ minus 1/2√x the whole divided by 1/2√x ಅಷ್ಟೇ, 1/2√x ರೈಟ್. ಸೊ ಇವಾಗ ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಹಾಕಿ ಇವಾಗ ಏನಾಗುತ್ತೆ ಬರುತ್ತೆ ಆನ್ಸರ್ ನೋಡೋಣ. 4 minus 1/2 the whole divided by 1/2 ಆನ್ಸರ್ ಬಂದ್ಬಿಡುತ್ತೆ. ಓಕೆ, ಸೊ 4 minus 1/2 ಅಂದರೆ 3.5 ಬರುತ್ತೆ ಆ್ಯಕ್ಚುಲಿ. ಸೊ 7/2 7/2 divided by 1/2 2 ಕ್ಯಾನ್ಸಲ್, ಆನ್ಸರ್ ಇಸ್ 7. ಆಪ್ಷನ್ ಬಿ ನಮ್ಮ ಸರಿಯಾದ ಉತ್ತರ ಅಷ್ಟೇ. ಇದು ಸಿಂಪಲ್ ಆಗಿದೆ ನೋಡಿ. ಎಲ್ ಹಾಸ್ಪಿಟಲ್ಸ್ ರೂಲ್ ಬರಬೇಕು, ಓಕೆ, ಸಾಲ್ವ್ ಮಾಡೋಕ್ಕೆ ಬರಬೇಕು ಅಷ್ಟೇ, ರೈಟ್. ಸೊ ಇಲ್ಲಿಗೆ KCETಯ ಈ ವಿಡಿಯೋ ಮುಗ್ದೋಗಿದೆ. ಮತ್ತೆ ನಾನು ನಿಮಗೆ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ನೆನಪಿಡಿ, ನಿಮ್ಮ ಸಾಧನೆ ನಮ್ಮ ಗೆಲುವು. ಟೇಕ್ ಕೇರ್ ಸ್ಟೂಡೆಂಟ್ಸ್. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.